ಕರ್ನಾಟಕ. ನಾನು ನಿಮ್ಮ ಆಸೆ ಹುಡುಗಿ ಪ್ರಿಯಾಂಕಾ. IPL ಪ್ರಾರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ಅಭಿಮಾನಿಗಳ ಹೃದಯ ಕದಿಯೋದಕ್ಕೆ ಒಂದು ಗ್ರ್ಯಾಂಡ್ ಇವೆಂಟ್ ಕೂಡ ರೆಡಿ ಆಗಿದೆ. ಅದೇನಪ್ಪಾ ಅಂದ್ರೆ RCB ಅನ್ಬಾಕ್ಸ್ ಇವೆಂಟ್. ಯಾವಾಗ ಈ ಅನ್ಬಾಕ್ಸ್ ಇವೆಂಟ್ ಅಂತ ಕೇಳ್ತಿದ್ದ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಇದೇ ಮಾರ್ಚ್ 20-22ರಂದು ಈ ಅನ್ಬಾಕ್ಸ್ ಇವೆಂಟ್ ನಡೆಯಲಿದೆ. ಅನ್ಬಾಕ್ಸ್ ಇವೆಂಟ್ ಅಂದ್ರೆ ಏನು? ಪ್ರತಿ ವರ್ಷ IPL ಸೀಸನ್ ಶುರುವಾಗುವ ಮೊದಲು ಫ್ರಾಂಚೈಸಿಗಳು ತಮ್ಮ ಅಭಿಮಾನಿಗಳಿಗಾಗಿ ಈ ವಿಶೇಷ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡುವ ಅನ್ಬಾಕ್ಸ್ ಇವೆಂಟ್ ಅಂದ್ರೆ ಅಭಿಮಾನಿಗಳಿಗೆ ದೊಡ್ಡ ಹಬ್ಬವೇ ಸರಿ. ನೇರ ಸಂಭ್ರಮ ಎಲ್ಲವೂ ಕೂಡ ಒಂದೇ ಸ್ಟೇಜ್ ಮೇಲೆ ನಡೆಯುತ್ತೆ. ಸಾವಿರಾರು ಅಭಿಮಾನಿಗಳು ಚಿನ್ನಸ್ವಾಮಿ ಮೈದಾನದಲ್ಲಿ ಕೂತು ತಮ್ಮ ಫೇವರಿಟ್ ಸ್ಟಾರ್ ಗಳನ್ನ ನೋಡ್ತಾ ಅನ್ನುವಂತಹ ದೃಶ್ಯ ನಿಜಕ್ಕೂ ಎಲ್ಲರಿಗೂ ರೋಮಾಂಚನ ಮೂಡಿಸುತ್ತೆ. ಈ ಎಲ್ಲವೂ ನಡೆಯುವುದು ಕೂಡ ಅವತ್ತಿನ ಅತ್ಯಂತ ಜನಪ್ರಿಯ ಲೀಗ್ ಆಗಿರುವಂತಹ IPL ಆರಂಭಕ್ಕೂ ಮುನ್ನ. ಅದು ಕೇವಲ ನಮ್ಮ RCB ಫ್ರಾಂಚೈಸಿಯಲ್ಲಿ ಮಾತ್ರ. ಕಳೆದ ಬಾರಿ ವಿರಾಟ್ ಕೊಹ್ಲಿ ಅವರು IPL ಅನ್ಬಾಕ್ಸ್ ಇವೆಂಟ್ ನಲ್ಲಿ ಸ್ಟೇಜ್ ಮೇಲೆ ಮಾತಾಡೋಕೆ ಬಂದಾಗ ಅಲ್ಲಿ ನಡೆದಂತಹ ದೃಶ್ಯ ನಿಜವಾಗಿಯೂ ರೋಮಾಂಚನಕಾರಿಯಾಗಿತ್ತು. Let's welcome on stage ನಮ್ಮ RCBಯ ಹೆಮ್ಮೆ the king ವಿರಾಟ್ ಕೊಹ್ಲಿ. ಕೊಹ್ಲಿ ಕಾಲಿಟ್ಟ ಕ್ಷಣವೇ ಸ್ಟೇಡಿಯಂ ತುಂಬಾ ಅಭಿಮಾನಿಗಳು ಒಂದೇ ಸ್ವರದಲ್ಲಿ ಕೂಗೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕೂಗು ಎಷ್ಟು ಜೋರಾಗಿತ್ತು ಅಂದ್ರೆ ಆ ಕ್ಷಣ ಕೊಹ್ಲಿ ಅವರೇ ಮಾತನಾಡುವುದಕ್ಕೆ ಕೆಲ ಕಾಲ ಯೋಚನೆ ಮಾಡುವಂತಾಗಿತ್ತು. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾವಿರಾರು ಸಂಖ್ಯೆಯ ರಾಯಲ್ ಚಾಲೆಂಜರ್ಸ್ ಅಭಿಮಾನಿಗಳು ತಮ್ಮ ಪ್ರೀತಿಯನ್ನ ಅಷ್ಟು ಜೋರಾಗಿ ವ್ಯಕ್ತಪಡಿಸಿದ್ರು. ಅಭಿಮಾನಿಗಳ ಆ ಪ್ರೀತಿಯನ್ನ ನೋಡಿ ಕೊಹ್ಲಿ ಸ್ವಲ್ಪ ಕ್ಷಣ ನಗುತ್ತಾ ನಿಂತುಬಿಟ್ಟಿದ್ರು. ನಂತರ ಮೈಕ್ ಹಿಡಿದು ಹೇಳಿದ್ರು, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೀವು ಇದ್ರೆ ಮಾತ್ರ RCB ಇದೆ ಅಂತ ಹೇಳಿದಾಗ ಅಭಿಮಾನಿಗಳ ಕೂಗು ಇನ್ನಷ್ಟು ಜೋರಾಗಿತ್ತು. ಈ ಕ್ಷಣ ನಿಜವಾಗಿಯೂ IPL ಇತಿಹಾಸದಲ್ಲಿ ಮರೆಯೋಕಾಗದೇ ಇರುವಂತಹ ಕ್ಷಣ. ಮತ್ತೆ ಈ ಸುಂದರ ಕ್ಷಣ ಮಾರ್ಚ್ 20 ಅಥವಾ 22ರಂದು ರಿಪೀಟ್ ಆಗಲಿದೆ. ನಿಮಗೆ ಯಾವ IPL ತಂಡ ಇಷ್ಟ? RCBನ, CSKನ ಅಥವಾ MIನ? ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ IPL ಅಪ್ಡೇಟ್ಸ್ ಹಾಗೂ ಕ್ರಿಕೆಟ್ ಸ್ಟೋರಿಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ, ಹಾಗೆ ನಮ್ಮ ಕ್ರಿಕ್ ಇನ್ಸೈಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.